ಆಲ್ರೆಡಿ ನಾವು ಈಶ್ವರ್ ಖಂಡ್ರೆ ಅವ್ರಿಗೆ ಒಂದ್ ಮನವಿ ಕೊಟ್ಟಿದೀವಿ. ಮತ್ತೆ ಅರಣ್ಯ ಸಚಿವರವರು ಅವ್ರಿಗೊಂದು ಮನವಿ ಕೊಟ್ಟಿದೀವಿ. ಮತ್ತೆ ಅರಣ್ಯ ಭವನ ಏನಿದೆ ಅವರು ಚೀಫ್ ಆಫೀಸರ್ ಏನಿದ್ದಾರೆ ಅವ್ರಿಗೂ ಕೂಡ ನಾವು ಒಂದ್ ಮನವಿ ಕೊಟ್ಟಿದೀವಿ. ಇದುವೇ ಇನ್ನೊಂದು ಖಂಡಿಸಬೇಕು ನಾವೆಲ್ಲ ಅಭಿಮಾನಿಗಳು. ಹೇಳಿ ಹೇಳಿ. ಇಲ್ಲಿ ತನಕ ನೋಡಿ, ನಾವು ಅಭಿಮಾನಿ ಸಂಘಟನೆಗಳು, ಸಾಕಷ್ಟು ಅಭಿಮಾನಿ ಸಂಘಟನೆಗಳು ಅವ್ರದೇ ಆದ ಒಂದು ಮಾರ್ಗದಲ್ಲಿ ಪುಣ್ಯಭೂಮಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾವ್ರೆ ಸಂಘಟನೆಗಳು. ನಾವಿರ್ಬೋದು, ಇನ್ನೊಂದು ಸಂಘಟನೆ ಇರ್ಬೋದು. ಆದ್ರೆ ಈ ವಾಣಿಜ್ಯ ಮಂಡಳಿ ಐತಲ್ಲ, ಇವತ್ತಿನ ತನಕ ಅಪಾಯಿಂಟ್ಮೆಂಟ್ ತಕೊಂತ ಇದಾರಂತೆ ಮುಖ್ಯಮಂತ್ರಿಗಳದ್ದು. ಅದ್ ಏನಕ್ಕೆ ಮಾಡ್ತಾವ್ರಪ್ಪ ಅವ್ರು ನೋಡಿ, ಇವತ್ತಿನ ತನಕ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ವಂತೆ ವಾಣಿಜ್ಯ ಮಂಡಳಿಗೆ. ನೋಡಿ ಇದಾರೆ ಇನ್ನುವೇ. ಕಲಾವಿದರ ಸಂಘ ಮೊನ್ನೆ ರಾಕ್ಲೈನ್ ಅವ್ರ ಜೊತೆನೂ ಮಾತಾಡಿದೀವಿ, ಅವರು ಹೋಗೋದ್ರ ಮೇಲೆ ಇದಾರೆ. ಏನಪ್ಪ ಯಾಕೆ ಈ ಒಂದು ತಾರತಮ್ಯ ಧೋರಣೆ ಅಂತ ಗೊತ್ತಾಯ್ತಿಲ್ಲ ವಿಷ್ಣು ಸರ್ ವಿಚಾರದಲ್ಲಿ. ನನ್ಗೆಲ್ಲ ಒಂದ್ ಡೌಟ್ ಆಗ್ಬಿಟ್ಟೈತೆ, ವಾಣಿಜ್ಯ ಮಂಡಳಿ ಅವ್ರಿಗೆ ಇಷ್ಟ ಇಲ್ವಾ ಏನೋ ಗೊತ್ತಿಲ್ಲ ಇಲ್ಲಿ ವಿಷ್ಣು ಸರ್ ಸ್ಮಾರಕ ಅಥವಾ ಪುಣ್ಯಭೂಮಿ ಆಗೋದು. ಅಲ್ಲ, ಒಂದ್ ಐತೆ ಗೊತ್ತೈತೆ, ಈ ವಾಣಿಜ್ಯ ಮಂಡಳಿಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ ಆಯ್ತಾ ಇಲ್ಲ. ನಾವು ಭೇಟಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಅಪಾಯಿಂಟ್ಮೆಂಟ್ ಇಲ್ವಂತೆ. ಅಲ್ಲ ಸ್ವಾಮಿ, ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಹೋಗ್ಬಿಟ್ಟು, ನಮ್ಗೆ ಅಪಾಯಿಂಟ್ಮೆಂಟ್ ಗಳು ಸಿಗ್ತವೆ, ಇವ್ರಿಗೆ ಯಾಕೆ ಸಿಗಲ್ಲ ಅಂತ ನಾನು ಕೇಳ್ತಾ ಇರೋದು. ಮೊನ್ನೆ ರಾಕ್ಲೈನ್ ಅವರು ಇದೇ ಮಾತು ಹೇಳ್ತಾರೆ, ಸೋಮವಾರ ಹೋಗ್ತೀವಿ. ಕೆ ಮಂಜು ಅವರು ಇದೇ ಹೇಳ್ತಾರೆ, ಸೋಮವಾರ ಹೋಗ್ತೀವಿ. ನರಸಿಂಹಲು ಅಧ್ಯಕ್ಷರು ಏನಿದ್ದಾರೆ ಅವರು ಇದೇ ಡೈಲಾಗ್ ಕೊಡಿತಾರೆ, ಹೋಗ್ತಾ ಇದೀವಿ. ಇವಾಗ ಅದ್ರ ಮೇಲೆ ಇದ್ದಾರೆ.